ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಸರ್ವ ಜಗತ್ತಿಗೂ ಕಾರಣನು, ಎಲ್ಲ ವಿದ್ಯೆಗಳಿಗೂ ಒಡೆಯನು, ಸಂಸಾರ ಸಮುದ್ರದ ಸೇತುವೆಯು, ಸುಖಕ್ಕೆ ಉತ್ಪತ್ತಿ ಸ್ಥಾನವೂ ಆಗಿರುವ ಗುರುವಿಗೆ ನಮನಗಳು. ಗುರುವಿನ ಮೂರ್ತಿಯು ಧ್ಯಾನಕ್ಕೆ ಆಧಾರಭೂತವು, ಆತನ ಚರಣವು ಪೂಜೆಗೆ ಆಧಾರ, ಆತನ ಉಪದೇಶವು ಮಂತ್ರಗಳಿಗೆ ಆಧಾರ. ಗುರುವಿನ ಕೃಪೆಯು ಮೋಕ್ಷಕ್ಕೆ ಆಧಾರಭೂತವು, ಸರ್ವಲೋಕ ಭರಿಸುವ, ಭವರೋಗ ನೀಗಿಸುವ, ಕ್ಲೇಶ ಸಮುದ್ರ ದಾಟಿಸುವ ಗುರುವಿನ ಚರಣಕ್ಕೆ ಶರಣು. ಶ್ರೀ ಸದ್ಗುರು ಚರಿತ ಲೀಲಾಮೃತ ಅಧ್ಯಾಯ 15. ಶಿಷ್ಯರಿಗೆ ಸನ್ಯಾಸ ಜೀವನ ನಿಯಮ ಮತ್ತು ತೀರ್ಥಯಾತ್ರೆಯ ವಿವರಣೆಯನ್ನು ನೀಡಿದ ನರಸಿಂಹ ಸರಸ್ವತಿಗಳು. ದಕ್ಷಿಣ ಭಾರತದ ತೀರ್ಥಯಾತ್ರೆ ಬಯಸಿ ಆರೋಗ್ಯ ಭವಾನಿಯ ವೈದ್ಯನಾಥಕ್ಕೆ ಬಂದರು. ಶಿಷ್ಯರನ್ನು ಕರೆದು ಯಾತ್ರೆ ಕೈಗೊಳ್ಳ ಹೇಳಿ, ಮುಂದೆ ಶ್ರೀಶೈಲದಿ ನಿಮಗೆ ನಮ್ಮ ಭೇಟಿ ಎಂದರು. ಗುರುವಿನ ಸೇವೆಯು ಯಾತ್ರೆಗೂ ಮಿಗಿಲೆಂದು ಗುರುವೊಂದಿಗೆ ಶಿಷ್ಯರು ಯಾತ್ರೆ ಮಾಡ ಬಯಸಿದರು. ಆಶ್ರಮ ಸ್ವೀಕರಿಸಿದವರಿಗೆ ಧರ್ಮ ನಿರ್ಬಂಧಗಳೆನ್ನುತ್ತಾ ಸನ್ಯಾಸಿ ಜೀವನದ ನಿಯಮ ವಿವರಿಸಿದರು. ಸನ್ಯಾಸಿಗೆ ತೀರ್ಥಯಾತ್ರೆ ಅವಶ್ಯವೋ ಎನ್ನುತ್ತಾ 5 ದಿನಕ್ಕೂ ಹೆಚ್ಚು ಉಳಿವು ನಿಷಿದ್ಧವೆಂದರು. ಚಂಚಲ ಮನಕ್ಕೆ ಕ್ಷೇತ್ರ ದರ್ಶನವೆಂದು, ಸ್ಥಿಮಿತ ಮನಕ್ಕೆ ತೀರ್ಥಗಳ ಸ್ನಾನವೆಂದರು. ತೀರ್ಥಯಾತ್ರೆ ಮಾಡಲು ಮಾರ್ಗದರ್ಶನ ಬೇಡಲು ಕಾಶಿ ಕ್ಷೇತ್ರವು ತೀರ್ಥಗಳ ರಾಜ ಎಂದರು. ಅನೇಕಾನೇಕ ನದಿಗಳ ತಿಳಿಸಿ ನಮನ ಸ್ನಾನ ಎಂದು, ದೇವನದಿಯಲ್ಲಿ ಸ್ನಾನ ಬ್ರಹ್ಮಹತ್ಯ ದೋಷವಿಲ್ಲೆಂದರು. ಮಹಾಲಯ ತೀರ್ಥದಲ್ಲಿ ಪಿತೃತರ್ಪಣ ಎಂದು ಮುಕ್ತಿದಾಯಕ ಕ್ಷೇತ್ರಗಳ ವಿವರಣೆ ನೀಡಿದರು. ಗೋದಾವರಿ ತಟಕ ಯಾತ್ರೆ ವಾಜಪೇಯ ಯಜ್ಞ ಸಮವೆಂದು, ಸವ್ಯಾಪಸವ್ಯ ಯಾತ್ರೆ 3 ಬಾರಿ ಎಂದರು. ಸಂಗಮ ಕ್ಷೇತ್ರದಲ್ಲಿ ಪುಣ್ಯ ಅಪಾರವೆಂದು ಗಾಣಗಾಪುರ ಯಾತ್ರೆ ಮಾಡಲು ತಿಳಿಸಿದರು. ಪಾಪ ಪರಿಹರಿಸೋ 8 ತೀರ್ಥಗಳ ತಿಳಿಸಿ ಗಂಧರ್ವರ ಭವನವೇ ಗಾಣಗಾಪುರವೆಂದರು. ಕೆಲ ಗ್ರಹಗಳು ಕೆಲ ರಾಶಿ ಪ್ರವೇಶಿಸೆ ನದಿಗಳ ಪಾವಿತ್ರ್ಯತೆ ಫಲಗಳ ತಿಳಿಸಿದರು. ಪುಣ್ಯ ಸ್ನಾನಕ್ಕೆ ಪವಿತ್ರ ದಿನಗಳ ತಿಳಿಸಿ ನಾನಾ ಪುಣ್ಯಕ್ಷೇತ್ರ ತೀರ್ಥಗಳ ತಿಳಿಸಿದರು. ಸನ್ಯಾಸಿ ಜೀವಕ್ಕೆ ಸ್ನಾನ ಮತ್ತು ದರ್ಶನವೇ ಮುಖ್ಯವೆಂದು ಪುಣ್ಯ ಸಂಪಾದನೆಯ ದಾರಿ ತೋರಿದರು. ಬಹುಧಾನ್ಯ ಸಂವತ್ಸರಕ್ಕೆ ಶ್ರೀಶೈಲ ಭೇಟಿ ಎನ್ನಲು ಗುರುಗಳಿಗೆ ವಂದಿಸಿ ಶಿಷ್ಯರು ನಡೆದರು. ಇಲ್ಲಿಗೆ ಸದ್ಗುರು ಚರಿತ ಲೀಲಾಮೃತದ 15ನೇ ಅಧ್ಯಾಯ ಸಂಪೂರ್ಣ. ಅಧ್ಯಾಯ 16. ಗುರುದ್ರೋಹಿ ಬ್ರಾಹ್ಮಣನಿಗೆ ಕಣ್ಣು ತೆರೆಸಿದ ನರಸಿಂಹ ಸರಸ್ವತಿಗಳು. ಯಾತ್ರೆಯ ಮಾಡಿರೆನ್ನುತ್ತಾ ಶಿಷ್ಯರ ಕಳುಹಿಸಿ ಭವಾನಿಯ ಸ್ಮರಿಸುತ್ತಾ ಗುರು ಗುಪ್ತವಾಗಿ ಉಳಿದರು. ಮುನಿಯಂತ ಬ್ರಾಹ್ಮಣ ಗುರುವನು ಕಂಡು ಚರಣಕ್ಕೆ ಎರಗಿದನು ಅಜ್ಞಾನಿ ತಾನೆಂದು. ಮನಸ್ಸು ಅಸ್ಥಿರವಾಗಿ ಜ್ಞಾನ ದೊರೆಯದಾಗಿ ಮಾಡಿದ ತಪವು ನಿಷ್ಫಲವಾಗಿದೆ ಎಂದನು. ಆತ್ಮ ಸಾಕ್ಷಾತ್ಕಾರಕ್ಕೆ ಸರಿಗುರುವು ಸಿಕ್ಕಿಲ್ಲೆಂದು ಸುಜ್ಞಾನದ ದಾರಿ ತೋರಲು ಬೇಡಿದನು. ಗುರುವಿರದೆ ಮುನಿ ಹೇಗೆ, ನಿನ್ನ ಕತೆ ಏನೆನ್ನಲು ಎನಗಿದ್ದ ಗುರುವು ಮುಂಗೋಪಿ ಎಂದನು. ಸೇವೆಗಳ ಬಯಸುತ್ತಾ ವಿದ್ಯೆಯ ಕಲಿಸದೆ ಅಸ್ಥಿರ ಮನವು ನಿನ್ನದು ಎನ್ನುತ್ತಿದ್ದರೆಂದನು. ಸೇವೆ ಮಾಡೆನ್ನುತ್ತಾ ಬಿರುನುಡಿಗಳಾಡಿರಲು ಬೇಸತ್ತ ಮನದಿ ತಿಳಿಸದೆ ಬಂದೆನೆಂದನು. ಸದ್ಗುರುವು ನಸುನಕ್ಕು ಗುರುದ್ರೋಹಿ ಎನ್ನುತ್ತಾ ನಿನ್ನ ಗುಣದಿಂದಲೇ ದೋಷ ಅಡಗಿದೆ ಎಂದರು. ಗುರುವಿನ ದೋಷ ಎತ್ತಿ ತೋರಿಸಲಾಗಿ ಎಂದಿಗೂ ಮನವು ಸ್ಥಿರವಾಗದೆಂದರು. ಕಾಡು ಗುಡ್ಡಗಳಲ್ಲಿ ಅಲೆದಾಡಿದರೂ ಇಲ್ಲ, ಗವಿಯಲ್ಲಿ ತಪಗೈದರೂ ಜ್ಞಾನ ದೊರಕದೆಂದರು. ಸದ್ಗುರುವಿನ ಹಸ್ತ ಒಮ್ಮೆ ಶಿರಕ್ಕೆ ಸೋಕೆ ಸಕಲ ವಿದ್ಯೆ ಮನದಿ ಮೂಡುವುದೆಂದರು. ಮನವು ಸ್ಥಿರವಾಗಿ ಸುಜ್ಞಾನ ಅರಳಿ ಅಷ್ಟಸಿದ್ಧಿಗಳು ಒಲಿಯುವುದು ಎಂದರು. ಋಷಿ ದೌಮ್ಯ ಶಿಷ್ಯರ ಕತೆ. ಗುರುವಿನ ಕರುಣೆಗೆ ಎಲ್ಲ ಸಿದ್ಧಿಸುವುದೆಂದು ದೌಮ್ಯ ಶಿಷ್ಯರ ಕತೆಯ ಬ್ರಾಹ್ಮಣನಿಗೆ ಹೇಳಿದರು. ಆರುಣಿ ಬೈಂದ ಉಪಮನ್ಯು ನಿಷ್ಠೆಗೆ ಕ್ಷಣಕ್ಕೆ ಬ್ರಹ್ಮಜ್ಞಾನಿಗಳಾದ ಬಗೆಯ ತಿಳಿಸಿದರು. ಅರುಣನ ಕಳಿಸೆ ಹೊಲಕ್ಕೆ ನೀರುಣಿಸಲು ನೀರಿನ ಕಾಲುವೆಯ ಕಟ್ಟೆಯನ್ನು ತೆಗೆದನು. ಗುರುವಿನ ಹೊಲವು ಎತ್ತರವಿದ್ದ ಕಾರಣ ರಭಸದಿ ಹರಿದ ನೀರು ಬೇರೆಡೆಗೆ ಹರಿಯಿತು. ಹರಿವ ನೀರು ತಡೆಯಲು ಕಲ್ಲುಗಳ ಹಾಕೆ ನೀರಿನ ರಭಸಕ್ಕೆ ಕಲ್ಲು ಕೊಚ್ಚಿ ಹೋದವು. ಗುರುವಾಜ್ಞೆ ಪಾಲಿಸಲು ದೇಹವನ್ನು ಲೆಕ್ಕಿಸದೆ ಅಡ್ಡವಾಗಿ ಮಲಗಿದನು ಹರಿಯುತ್ತಿದ್ದ ನೀರಿಗೆ.
ಹರಿವ ನೀರು ತಡೆಯೇ ಎತ್ತರಕ್ಕೂ ಏರಿ ಹೊಲದಲ್ಲೆಲ್ಲ ಹರಿದು ಗಣ್ಣುಗಳು ತುಂಬಿದವು. ಸಂಜೆಯಾಗೆ ಬರೆದಿರೆ ಬಂದು ನೋಡಿದ ಗುರುವು ಶಿಷ್ಯನಿಷ್ಠೆಗೆ ಹರಸಿದರು ಬ್ರಹ್ಮಜ್ಞಾನಿಯಾಗುವಂತೆ. ಬೈಂದನ ಪರೀಕ್ಷಿಸೆ ಗುರು ಒಮ್ಮೆ ಕರೆದು ಧಾನ್ಯವಾಗುವ ತನಕ ಗದ್ದೆಯಲ್ಲಿ ಪೈರ ರಕ್ಷಣೆ ಎಂದರು. ಹಗಲು ರಾತ್ರಿ ಬೈದನು ರಕ್ಷಿಸಿ ಬೆಳೆಯನು ಧಾನ್ಯ ರಾಶಿ ಮಾಡಿ ಗುರುವನು ಕಂಡನು. ಒಪ್ಪಿದ ಗುರುವು ಆಶ್ರಮಕ್ಕೆ ತಾ ಎನ್ನುತ್ತಾ ಒಂದು ಕೋಣದೊಂದಿಗೆ ಗಾಡಿಯನ್ನು ಕಟ್ಟಿದರು. ಕೋಣದ ಜೊತೆಗೆ ತನ್ನ ಹೆಗಲ ಕೊಟ್ಟು ತುಂಬಿದ ಗಾಡಿಯನ್ನು ಬೈದ ಎಳೆಯತೊಡಗಿದನು. ಕೋಣದ ಕಾಲು ಉಸುಕಿನಲ್ಲಿ ಸಿಲುಕಲು ಗಾಡಿಯ ತಾ ಒಬ್ಬನೇ ಎಳೆಯತೊಡಗಿದನು. ಎಳೆಯೋ ಪ್ರಯತ್ನದಿ ಮುಗ್ಗರಿಸಿ ಪ್ರಾಣಕಂಟಕವಾಗಿರೆ ಬಂದು ಮೆಚ್ಚಿದ ಗುರುವು ಸಕಲ ವಿದ್ಯೆ ಹರಸಿದರು. ಇನ್ನೊಬ್ಬ ಶಿಷ್ಯ ಉಪಮನ್ಯು ದಡ್ಡ ಹೊಟ್ಟೆಬಾಕನಿದ್ದು ದನಗಳ ಮೇಯಿಸಲು ಗುರುವು ಕಾಡಿಗೆ ಕಳುಹಿಸಿದರು. ತಾ ಹಸಿಯೇ ದನಗಳೊಂದಿಗೆ ವಾಪಸ್ಸಾಗುತ್ತಿರಲು ಅರೆಮೇವು ತಪ್ಪದೆಂದು ಗುರು ಸಂಜೆಗೆ ಬರ ಹೇಳಿದರು. ಭಿಕ್ಷೆ ಬೇಡಿ ತಿಂದು ಸಂಜೆಗೆ ಬರುತ್ತಿರಲು ತಪ್ಪೆಂದ ಗುರುವು ಭಿಕ್ಷೆ ತರ ಹೇಳಿದರು. ಎರಡನೆಯ ಭಿಕ್ಷೆಯಲ್ಲಿ ಹಸಿವ ನೀಗಿಸಿರಲು ಕೋಪಿತ ಗುರುವು ಭಿಕ್ಷೆ ಆಶ್ರಮಕ್ಕೆಂದರು. ಬೇಸರಿಸದ ಶಿಷ್ಯ ಹೊಟ್ಟೆ ಹಸಿದಾಗ ಕರುವು ಕುಡಿದು ಬಿಟ್ಟ ಹಾಲ ಗಮನಿಸಿದ. ಹಾಲ ಕರೆದು ಕುಡಿಯುತ್ತಾ ಹಸಿವ ನೀಗಿಸಿರಲು ಬುದ್ಧಿಕ್ಷೀಣ ದೋಷವೆಂದು ಗುರುವು ಅದನ್ನೂ ತಡೆದರು. ಆಹಾರ ಇಲ್ಲದೆ ದೇಹ ಬಡವಾಗಿರಲು ಒಂದೊಮ್ಮೆ ಕಂಡನು ಎಕ್ಕೆಯಿಂದ ಹಾಲನ್ನು ಎಲೆಗಳ ಕಿತ್ತು ಹಾಲ ಸಂಗ್ರಹಿಸಲು ಹಾಲು ಕಣ್ಣಿಗೆ ಬಿದ್ದು ಏನೂ ಕಾಣದಾದನು. ಕುರುಡನಾಗಿ ನಡೆಯೇ ಹಳ್ಳದಲ್ಲಿ ಬಿದ್ದನು. ಹುಡುಕಿ ಬಂದ ಗುರುವಿಗೆ ಎಲ್ಲವನ್ನೂ ಹೇಳಿದನು. ದೇವತೆಗಳ ಸ್ಮರಿಸ ಹೇಳಿ ಗುರುವು ದೃಷ್ಟಿ ಬರಿಸಿರೆ ಎದ್ದು ಬಂದು ಶರಣಾಗಿ ಗುರುಪಾದ ಹಿಡಿದನು. ಸಂತುಷ್ಟ ಗುರುವು ಉಪಮನ್ಯುವ ಹರಸಿರೆ ಸಕಲ ವಿದ್ಯೆಗಳೆಲ್ಲ ಶಿಷ್ಯನಲ್ಲಿ ಕ್ಷಣಕ್ಕೆ ನೆಲೆಸಿದವು. ವಿವಾಹ ಅನುಷ್ಠಾನಗಳೊಂದಿಗೆ ಗುರುವಾಗಿ ಬಾಳೆಂದು ಕೀರ್ತಿ ತರುವ ಶಿಷ್ಯರ ಹರಸಿ ಕಳುಹಿಸಿದರು. ಗುರುವಿನ ಉಪೇಕ್ಷೆ ನರಕಪ್ರಾಪ್ತಿ ಎನ್ನುತ್ತಾ ಇಹಪರ ಅಸೌಖ್ಯ ಗುರುದ್ರೋಹಿಗೆ ಎಂದರು. ತಪ್ಪುಗಳ ತಿದ್ದುಕೊಂಡು ಗುರುಸೇವೆ ಮಾಡೆನ್ನಲು ಗುರುದ್ರೋಹಿ ತಾನೆಂದು ಕಣ್ಣೀರ ಹರಸಿದನು. ನನ್ನಂಥ ಪಾಪಿ ಯಾರಿಲ್ಲ ಎನ್ನುತ್ತಾ ಗುರುವಿಗಾಗಿ ಆತ್ಮಾರ್ಪಣೆ ಮಾಡೆ ಸಿದ್ಧನಾಗಿರಲು ಪಶ್ಚಾತ್ತಾಪ ಕಣ್ಣೀರು ಪಾಪ ಕಳೆದಿಹುದೆಂದು ನಿನ್ನ ಗುರುಚರಣ ಸ್ಮರಣೆ ಮಾಡೆಂದರು. ಗುರುವನ್ನು ಸ್ಮರಿಸುತ್ತಾ ನರಸಿಂಹರಿಗೆ ಎರಗಿರಲು ಮನವು ಸ್ಥಿರವಾಗಿ ಜ್ಞಾನವಂತನಾದನು. ನಿನ್ನ ಗುರುವಲೆ ಎನ್ನ ಕಾಣೆನೆನ್ನಲು ಗುರುವ ಕಾಣಲು ಕ್ಷಣಕ್ಕೆ ಹೊರಡೆ ಸಿದ್ಧನಾದನು. ಶ್ರೀ ಸದ್ಗುರು ಚರಿತ ಲೀಲಾಮೃತದ 16ನೇ ಅಧ್ಯಾಯ ಸಂಪೂರ್ಣ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಪುಸ್ತಕ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ದೂರವಾಣಿಯ ಸಂಖ್ಯೆಯನ್ನು ಸಂಪರ್ಕಿಸಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.